ಟಿವಿ 24 ಕನ್ನಡ ವಾಹಿನಿಗೆ ಸ್ವಾಗತ. ದಾಂಡೇಲಿ ಪ್ರೀಮಿಯರ್ ಲೀಗ್ ಆಶ್ರಯದಲ್ಲಿ ಸೀಸನ್ 5 ಹಾಗೂ 3ನೇ ಬಾರಿಗೆ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿ ಫೆಬ್ರವರಿ 13ರಿಂದ 15ರ ತನಕ ನಗರದ ಡಿಎಫ್ಒ ಮೈದಾನದಲ್ಲಿ ನಡೆಯುತ್ತೆ ಅಂತ ದಾಂಡೇಲಿ ಪ್ರೀಮಿಯರ್ ಲೀಗ್ ಅಧ್ಯಕ್ಷ ಅನಿಲ್ ಪಾಟೇಕರ್ ಹೇಳಿದ್ದಾರೆ. ಬುಧವಾರ ನಗರದ ಕಾಮತ್ಯಾತ್ರಿ ಸಭಾಭವನದಲ್ಲಿ ದಾಂಡೇಲಿ ಪ್ರೀಮಿಯರ್ ಲೀಗ್ ಸೀಸನ್ 5ರ ಪೋಸ್ಟರ್ ಬಿಡುಗಡೆ ಮಾಡಿ ಮಾತನಾಡಿದರು. ಕಳೆದ 4 ವರ್ಷಗಳಿಂದ ದಾಂಡೇಲಿ ಪ್ರೀಮಿಯರ್ ಲೀಗ್ ಯಶಸ್ವಿಯಾಗಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಿಕೊಂಡು ಬರ್ತಾ ಇದ್ದು, ಕಳೆದ 2 ವರ್ಷಗಳಿಂದ ಹೊನಲು ಬೆಳಕಿನ ಪಂದ್ಯಾವಳಿ ನಡೆಸಲಾಗಿದೆ. ಈ ವರ್ಷವೂ ಕೂಡ ನೈಟ್ ಕ್ರಿಕೆಟ್ ಪಂದ್ಯಾವಳಿ ಆಯೋಜನೆ ಮಾಡಲಾಗ್ತಾ ಇದೆ ಎಂದಿದ್ದಾರೆ. ಫೆಬ್ರವರಿ 13ರಂದು ಕ್ರಿಕೆಟ್ ಪಂದ್ಯಾವಳಿಯ ವಿದ್ಯುಕ್ತ ಉದ್ಘಾಟನಾ ಸಮಾರಂಭ ನಡೆಯಲಿದ್ದು, ಉದ್ಘಾಟನಾ ದಿನವೇ ವಿಶೇಷ ಪ್ರದರ್ಶನ ಪಂದ್ಯವನ್ನು ಹೊನಲು ಬೆಳಕಿನಲ್ಲಿ ಆಯೋಜನೆ ಮಾಡಲಾಗಿದೆ. ಫೆಬ್ರವರಿ 13ರಿಂದ ಫೆಬ್ರವರಿ 15ರ ತನಕ 3 ದಿನಗಳ ಕಾಲ ದಾಂಡೇಲಿಯಲ್ಲಿ ಕ್ರಿಕೆಟ್ ಹಬ್ಬ ನಡೆಯಲಿದ್ದು, ಈಗಾಗಲೇ ಎಲ್ಲಾ ಸಿದ್ಧತೆಗಳು ಕೂಡ ಪೂರ್ಣಗೊಂಡಿದೆ ಎಂದಿದ್ದಾರೆ. ಈ ಹಿಂದಿನ ವರ್ಷಗಳಂತೆ ಈ ವರ್ಷವೂ ಕೂಡ ಒಟ್ಟು 8 ಫ್ರಾಂಚೈಸಿ ತಂಡಗಳು ಪಂದ್ಯಾವಳಿಯಲ್ಲಿ ಭಾಗವಹಿಸುತ್ತೆ. ಆದರೆ ಈ ವರ್ಷದಿಂದ ಪ್ರತಿ ವರ್ಷವೂ ಕೂಡ ಫ್ರಾಂಚೈಸಿಗಳನ್ನ ಬಿಡ್ ಮೂಲಕ ಆಯ್ಕೆ ಮಾಡಲಾಗಿದೆ. ಲೀಗ್ ನಾಕೌಟ್ ಮಾದರಿಯಲ್ಲಿ ನಡೆಯುವ ಈ ಪಂದ್ಯಾವಳಿಯಲ್ಲಿ ಒಟ್ಟು 16 ರೋಚಕ ಪಂದ್ಯಗಳು ನಡೆಯುತ್ತೆ ಎಂದಿದ್ದಾರೆ. ಪ್ರತಿ ತಂಡದಲ್ಲಿ 15 ಆಟಗಾರರು ಇರಲಿದ್ದು, ಅದರಲ್ಲಿ 13 ಆಟಗಾರರು ದಾಂಡೇಲಿ ತಾಲೂಕಿನ ನಿವಾಸಿಗಳಾಗಿರಬೇಕು. ಜೊತೆಗೆ ಪ್ರತಿ ತಂಡಕ್ಕೆ 2 ಹೊರಗಿನ ಆಟಗಾರರನ್ನ ಸೇರಿಸಿಕೊಳ್ಳಲು ಅವಕಾಶವಿದೆ. ಪ್ರಥಮ ಸ್ಥಾನ ಪಡೆದ ತಂಡಕ್ಕೆ ನಗದು ಬಹುಮಾನ 2,22,222 ಹಾಗೂ ದ್ವಿತೀಯ ಸ್ಥಾನ ಪಡೆದ ತಂಡಕ್ಕೆ 1,11,111 ರೂಪಾಯಿ ನಗದು ಬಹುಮಾನಗಳ ಜೊತೆಗೆ ಶಾಶ್ವತ ಫಲಕಗಳನ್ನು ನೀಡಲಾಗುತ್ತೆ. ಪ್ರತಿಯೊಂದು ಪಂದ್ಯಕ್ಕೂ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯೊಂದಿಗೆ ಪಂದ್ಯಾವಳಿಯ ಅತ್ಯುತ್ತಮ ಬ್ಯಾಟ್ಸ್ಮನ್, ಅತ್ಯುತ್ತಮ ಬೌಲರ್, ಅತ್ಯುತ್ತಮ ಫೀಲ್ಡರ್ ಹಾಗೂ ಮ್ಯಾನ್ ಆಫ್ ದಿ ಟೂರ್ನಮೆಂಟ್ ಪ್ರಶಸ್ತಿಗಳನ್ನು ನೀಡಲಾಗುತ್ತೆ. ಪಂದ್ಯಾವಳಿ ಬೆಳಗ್ಗೆ 8 ಗಂಟೆಯಿಂದ ಆರಂಭವಾಗುತ್ತೆ ಅಂತ ಹೇಳಿದ್ದಾರೆ. ಪಂದ್ಯಾವಳಿಯ ಯಶಸ್ಸಿಗೆ ದಾಂಡೇಲಿ ನಗರದ ಜನತೆ ಸಂಪೂರ್ಣ ಸಹಕಾರ ಕೊಡುವ ಮೂಲಕ ಸೌಹಾರ್ದತೆಯನ್ನ ಸಾರುವ ಈ ಕ್ರಿಕೆಟ್ ಹಬ್ಬದ ಭಾಗವಾಗಬೇಕು ಅಂತ ಅನಿಲ್ ಪಾಟೇಕರ್ ಹೇಳಿದ್ದಾರೆ. ಅಧ್ಯಕ್ಷ ಸ್ಥಾನ ವಹಿಸ್ಕೊಳ್ಳೋಕ್ಕೆ ಭಾಳ ಸಂತೋಷ ಅನ್ನಿಸ್ತದೆ. ಯಾಕಂದರೆ ಈ DPL ಏನು ಇವೆಂಟ್ ಇದೆ ಅಲ್ಲ, ಇಟ್ಸ್ ಹ್ಯೂಜ್ ಇವೆಂಟ್ ಇದು. ಮತ್ತು ಪ್ರತಿ ವರ್ಷ ಎಲ್ಲರಿಗೂ ನಾವು ಹೋದ ವರ್ಷ ಕುಲ್ದೀಪ್ ರಾಜ್ಪೂತ್ ಅವರು 2 ವರ್ಷ ಸಕ್ಸಸ್ಫುಲ್ಲಾಗಿ ಮಾಡಿದ್ದಾರೆ. ಎಲ್ಲರಿಗೂ ಒಂದೊಂದು ಚಾನ್ಸ್ ಸಿಗಬೇಕಂತ ನಾವು ಅವ್ರಿಗೂ ಬಿಟ್ಕೊಟ್ಟಿದ್ವಿ. ಈ ವರ್ಷ ನಾನು ಪುನರಾಯ್ಕೆ ಆಗಿದ್ದಕ್ಕೆ ನಾನು ನನ್ನ ಸಮಿತಿಯವರಿಗೆ, ಕಮಿಟಿದವರಿಗೆ ಧನ್ಯವಾದಗಳು ಅರ್ಪಿಸ್ತೀನಿ. ನಾವು ಪ್ರತಿ ವರ್ಷಕ್ಕಿಂತ ಹೋದ ವರ್ಷ ಮಾಡಿದ್ದಕ್ಕಿಂತ ಈ ವರ್ಷ ಮತ್ತೆ ಹೆಚ್ಚು ವಿಜೃಂಭಣೆಯಿಂದ ಮಾಡ್ತಾಯಿದ್ವಿ. ನಾವು ಫಸ್ಟ್ ವರ್ಷ ಏನು ಮಾಡಿದ್ವಿ ಅದಕ್ಕಿಂತ ಹೆಚ್ಚಾಗಿ ಸೆಕೆಂಡ್ ವರ್ಷ ಮಾಡಿದ್ವಿ. ಸೆಕೆಂಡ್ ಇಯರ್ಸ್ಗಿಂತ ಹೆಚ್ಚಾಗಿ ಥರ್ಡ್ ಇಯರ್ ಡೇ ನೈಟ್ ಮಾಡಿದ್ವಿ. ಫೋರ್ತ್ ಇಯರ್ ಮತ್ತೆ ಹೆಚ್ಚು ಮಾಡಿದ್ವಿ. ಮತ್ತು ನಾವು ಪ್ರತಿ ವರ್ಷ ಏನು ಕಮಿಟ್ಮೆಂಟ್ ಮಾಡ್ತಾಯಿದ್ವಿ ಅದು ನಾವು ಫುಲ್ಫಿಲ್ ಮಾಡ್ತಾಯಿದ್ವಿ. ನಾವು ಲಾಸ್ಟ್ ಇಯರ್ ಕಮಿಟ್ಮೆಂಟ್ ಮಾಡಿದ್ವಿ ನಾವು ದಾಂಡೇಲಿಯಲ್ಲಿ ಒಂದು ಕ್ರಿಕೆಟ್ ಅಕಾಡೆಮಿ ಮಾಡ್ತೇವಂತ. ಅದು ಕ್ರಿಕೆಟ್ ಅಕಾಡೆಮಿನೂ ನಾವು ಮಾಡಿದ್ವಿ ಈ ವರ್ಷ ನಾವು ಒಂದು ಇಂಟರ್ನ್ಯಾಷನಲ್ ಅಥವಾ ನ್ಯಾಷನಲ್ ಲೆವೆಲ್ ರಣಜಿ ಪ್ಲೇಯರ್ಸಿಗೆ ಕ್ಲೋಸಿಂಗ್ ಸೆರೆಮನಿ ಕರೆಯೋ ಪ್ರಯತ್ನ ಮಾಡ್ತಾಯಿದ್ವಿ. ಮತ್ತು ದಾಂಡೇಲಿಗೆ ಆದಷ್ಟು ರಣಜಿ ಆಡಿದವರಿಗೆಲ್ಲ ಕೋಚಿಂಗ್ ಕ್ಯಾಂಪಿಗೆಲ್ಲ ತರೋ ಪ್ಲಾನ್ ಇದೆ ನಮ್ಮದು. ಈ ವೇಳೆ ದಾಂಡೇಲಿ ಪ್ರೀಮಿಯರ್ ಲೀಗ್ ಉಪಾಧ್ಯಕ್ಷ ಇಮಾಮ್ ಸರ್ವ ಮಾತನಾಡಿ, ಜನವರಿ 25ರಂದು ಫ್ರಾಂಚೈಸಿ ಬಿಡ್ ಪ್ರಕ್ರಿಯೆ ನಡೆಯಲಿದ್ದು, ಬಿಡ್ನಲ್ಲಿ ಭಾಗವಹಿಸುವವರು ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಇರುವ ಸ್ಟೇಟ್ ಅಡ್ವೆಂಚರ್ಸ್ ಕಚೇರಿಯಲ್ಲಿ 2,000 ನೋಂದಣಿ ಶುಲ್ಕದೊಂದಿಗೆ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದ್ರು. ಪಂದ್ಯಾವಳಿಯಲ್ಲಿ ಭಾಗವಹಿಸಲು ಇಚ್ಛಿಸುವ ಆಟಗಾರರು ಜನವರಿ 27 ತನಕ ನಗರದ ಸ್ಟೇಟ್ ಅಡ್ವೆಂಚರ್ಸ್ ಕಚೇರಿಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳುವಂತೆ ಕೋರಿದ್ದಾರೆ. ಸಂತೋಷ ಅನಿಸುತ್ತೆ. ದಾಂಡೇಲಿದು ಒಂದು ದೊಡ್ಡ ಇವೆಂಟ್ ಇದು, ದಾಂಡೇಲಿ ಪ್ರೀಮಿಯರ್ ಲೀಗ್. ನಾವು ಸ್ವಲ್ಪ ಹಿಂದೆ ಮಾಡ್ತಾಯಿದ್ವಿ, ಟೂರ್ನಮೆಂಟ್ ಮಾಡಬೇಕು ಮಾಡಬೇಡ್ದು ಅಂತೇಳಿ. ಬಟ್ ಜನರ ಒತ್ತಾಯ ಇಷ್ಟ ಆಯಿತು ಜನರೆಲ್ಲ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಯಾವಾಗ DPL ಸ್ಟಾರ್ಟ್ ಆಗುತ್ತೆ ಅಂಥೇಳಿ ಜನರ ಒಂದು ನಿರೀಕ್ಷೆ ಹೆಚ್ಚಾದ್ರಿಂದ ನಾವು ಎಲ್ಲ ಕಮಿಟಿಯವರು ಮತ್ತೆ ತಿರುಗಿ ಕೂತು ಇಲ್ಲ ನಾವು ಮಾಡೋಣ, ಜನರದ ಅಪೇಕ್ಷೆ ಭಾಳ ಇದೆ, ಹಾಗಾಗಿ ನಾವು ಈ ಸಲ DPL ಮಾಡೋಣ ಅಂಥೇಳಿ ಹೊಸ ತೀರ್ಮಾನಕ್ಕೆ ಬಂದಿದ್ದೀವಿ. ಇಲ್ಲ ಚೇಂಜಸ್ ಕೇಳ್ತಾರೆ ಜನ. ಬಟ್ ಅನಿಲ್ ಅವರು ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ದ ಸದಸ್ಯರಾದ್ದರಿಂದ ನಮಗೊಂದು ಬಲ ಬಂದಂಗೆ ಆಗಿದೆ. ನಾವು ಅಕಾಡೆಮಿನೂ ಸ್ಟಾರ್ಟ್ ಮಾಡಿದ್ದೀವಿ. ಒಂದು 50ರಿಂದ 60 ಹುಡುಗರಲ್ಲಿ ಡೈಲಿ ಬರ್ತಾಯಿದ್ದಾರೆ. ದಿನದಿಂದ ದಿನ ಅವ್ರದ್ದು ಆಟ ಸುಧಾರಿಸ್ತಾ ಇದೆ. ನಮಗೆ ಅನಿಸುತ್ತೆ ಮುಂದಿನ ವರ್ಷ ನಮ್ಮ ಅಕಾಡೆಮಿದಿಂದ 1-2 ಆಟಗಾರರು ಪಕ್ಕ ಧಾರವಾಡ ವಲಯಕ್ಕೆ ಆಡ್ತಾರಂಥೇಳಿ ನಮಗೆ ಪಕ್ಕ ಅನಿಸ್ತಾ ಇದೆ. ಈ ಸಂದರ್ಭದಲ್ಲಿ ದಾಂಡೇಲಿ ಪ್ರೀಮಿಯರ್ ಲೀಗ್ ಕಾರ್ಯದರ್ಶಿ ಕುಲ್ದೀಪ್ ಸಿಂಗ್ ರಜಪೂತ್, ಕಾರ್ಯಕಾರಿ ಸಮಿತಿ ಸದಸ್ಯರು ಆದ ಅತುಲ್ ಮಾಡ್ಕೊಳ್ಳ, ರಮೇಶ್ ನಾಯ್ಕ್, ಮನೋಹರ ಸಿರಿ ಹಲವರು ಉಪಸ್ಥಿತರಿದ್ದರು. ಸರ್ಫರಾಜ್ ಶೇಖ್, ಕ್ಯಾಮರಾಮ್ಯಾನ್ ಲತೇಶ್ ಚಾಟ್ಲಾ, ಟಿವಿ 24 ಕನ್ನಡ, ದಾಂಡೇಲಿ.
ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.